ಚಂಪಾ ಯಾರಿಗೆ ಕೆನೆ ಹಾಕಿದ ಕಾಫಿ ನನ್ನ ಹಬಿಗ ಅಲ್ಲ ನಮ್ಮ ಅತ್ತೆಗೆ. ಓ ಮೈ ಗಾಡ್, ಈ ವಯಸ್ಸಾದವ್ರಿಗೆ ನೀರ್ ಕುಡಿದ್ರೇನೆ ಅರ್ಗಿಸ್ಕೊಳ್ಳೋದು ಕಷ್ಟ ಅಂತಂದ್ರೆ ಕೆನೆ ಹಾಕಿದ ಕಾಫಿ ಕೊಡ್ತಾ ಇದ್ದೇನೆ. ಈ ಕೆನೆ ಹಾಕಿದ ಕಾಫಿನ ನಾನ್ ಕುಡಿತೀನಿ. ಅತ್ತೆ ಈ ಕಾಫಿ ಕುಡಿಬೇಕಾರೆ ಈ ಕೆನೆ ಗಂಟ್ಲ ಸ್ಟಕ್ ಆಗಿ ಉಸಿರು ನಿಂತೋದ್ರೆ ಆಂಬ್ಯುಲೆನ್ಸ್ ನಿಮ್ ಗ್ರ್ಯಾಂಡ್ ಫಾದರ್ ತರಿಸ್ತಾನೆ. ಇನ್ಮೇಲೆ ಈ ಕೆನೆ ಹಾಕಿದ ಕಾಫಿನ ಮೊದ್ಲು ನನಗ್ ಕೊಡು, ಆಮೇಲೆ ಅತ್ತೆಗೆ ತೆಳ್ಳಗಿರೋ ಹಾಲಲ್ಲಿ ಕಾಫಿ ಮಾಡ್ಕೊಡು. ಬರೀ ಕಾಫಿ ಅಷ್ಟೇ ಅಲ್ಲ, ಊಟ ತಿಂಡಿ ಮೊದ್ಲು ನನಗ್ ಬಡಿಸ್ಬೇಕು, ಉಳಿದ್ರೆ ಅತ್ತೆಗೆ ಹಾಕ್ಬೇಕು. ಹಾಕು ಅಂತ ಇದ್ರಲ್ಲ, ಅವ್ರನ್ನೇನ್ ಅತ್ತೆ ಅನ್ಕೊಂಡಿದ್ರ ಅಥವಾ ಗೇಟ್ ಕಾಯೋ ಪ್ರಾಣಿ ಅನ್ಕೊಂಡಿದ್ರ? ನಾನು ಹೇಳ್ದಾಗ ಮಾಡ್ಲಿಲ್ಲ ಅಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ಕತ್ತೆ. ಯಾಕೆ ಕೂಕೋತಾ ಇದ್ದೀಯಾ? ನಾನು ಇಲ್ಲೇ ಇದ್ದೀನಿ. ಅತ್ತೆ ಇದ್ಯಾಕೆ ಹಿಂಗ್ ಬೆಳ್ಕೊಂಡ್ಬಿಟ್ಟಿದ್ರ? ನನ್ನ ಸೊಸೆ ಮಾತಾಡಿದ್ರನ್ನೆಲ್ಲ ನಾನು ಕೇಳಿಸ್ಕೊಂಡಲ್ಲ, ಅದಕ್ಕೆ ಬಿದ್ದೋಗ್ಬಿಟ್ಟೆ. ಎಲ್ಲಾನು ಕೇಳಿಸ್ಕೊಂಡ್ ಬೇವ್ಸ್ಕೊಂಡ್ ನಿಂತಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಲ್ಲ ನಿಮ್ ಸೊಸೆ ಯಾರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ? ನಿಮ್ಮನ್ನು, ನಿಮ್ ಮಗನು, ಇಲ್ಲ ನನ್ನನ್ನು ಹಾಳಾಗೋಗ್ಲಿ ಈ ಮನೇನು? ಮನೆ ತೊಳ್ಳೋದಕ್ಕೆ ಬಂದಿರೋದು ಅಂತ ನನಗೆ ಆವತ್ತೇ ಗೊತ್ತಾಗೋಯ್ತು ಕಣೆ. ಹೋಗ್ಲಿರಿ, ನಾನು ಟವಲ್ ತಗೊಂಡ್ಬರ್ತೀನಿ, ಮುಖ ಹೊಸ್ಕೊಳ್ಳಿರಂತೆ. ಹಿಂಗ್ ನೋಡಕ್ ಆಗ್ತಿಲ್ಲ. ಇವಳು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನನ್ನ ಸೊಸೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಾನು ಅದನ್ನ ಯೂಸ್ ಮಾಡ್ಬೇಕು. ತಗೊಳ್ಳಿ, ಓಲ್ಡ್ ಪೀಪಲ್ಗೆ ಓಲ್ಡ್ ಚಾನಲ್. ಚಪ್ಪ, ಏನೇ ಒಂಥರ ವಾಸನೆ ಹೊಡಿತಾ ಇದೆ. ಅತ್ತೆ, ನಿಮ್ ಸೊಸೆ ನಿಮ್ಗೆ ಕೊಟ್ಟು ಹೋಗಿರೋದು ಮುಸ್ರೆ ಪಾತ್ರೆ ತಿಕ್ಕೋ ಬಟ್ಟೆ. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ, ನಿಮ್ ಮಗನ್ ಹೇಳಿ ಈ ಅಮ್ಮಂಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ರಂಗಮ್ಮ ರಂಗಮ್ಮ, ನಿನ್ನ ಈ ದುಃಖಕ್ಕೆ ಕಾರಣ ಆದ್ರೂ ಏನಮ್ಮ? ನಿನ್ನಂಥ ಮಗನನ್ನ ಹೆತ್ತನಲ್ಲಪ್ಪ, ಅದೇ ನನ್ನ ದುಃಖಕ್ಕೆ ಕಾರಣ. ಇದೇ ನನಗಾಗಲ್ಲ ಅನ್ನೋದು. ಏನೋ ಏನಾಗಿದೆ ಅಂತ ವಿಚಾರಿಸೋಣ ಅಂತ ಬಂದ್ರೆ ನೀವು ನನ್ನ ಬುಡಕ್ಕೆ ಬಂದ್ಬಿಡ್ತೀರಾ. ಅದೇನು ಕಾರಣ ಅಂತ ಹೇಳಿ ಪರವಾಗಿಲ್ಲ. ನಿನ್ ಹೆಂಡತಿ ಇದ್ದಾಳಲ್ಲ, ಆ ನನ್ನ ತಾಟಿಗೆ ಸೊಸೆ, ಅವಳು ನನ್ನ ಬಾಣಲಿ ಹಾಕಿ ಹುಲಿದು ಮುಕ್ಕುತ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ನೀನಂಥ ಮಗನು. ಅದೇನಾಯ್ತು ಗೊತ್ತಾ? ಮುಸುರೆ ಬಟ್ಟೆ ಕಣ, ಆ ಕೆಲಸ ಮಾಡಿ ನಿಮಗೆ ಹಿಂಗೆ ಮಾಡ್ಬಿಟ್ರೆ ಅವರು ತಪ್ಪೆಲ್ಲ ನಿಮ್ದೇ ಕಂಡ್ರೆ. ನಾನೇ ನಿಂತದ್ದೇ ಏನಬೇಕು, ಇವಳೇ ನನ್ನ ಹೆಂಡತಿ ಆಗಬೇಕು ಅಂತ ನಿನ್ನಾಗ್ಲಿ ಪಪ್ಪನಾಗ್ಲಿ ಕೈ ಕಾಲು ಕಟ್ಟಿ ಹಿಡ್ಕೊಂಡು ಬೇಡ್ಕೊಂಡಿದ್ನ. ಏನೋ ಮದುವೆ ಮನೆ ಊಟದ ಆಸೆಗಂತ ನನ್ನ ಪಾಡಿ ನಾನು ಮೂಲೆಯಲ್ಲಿ ಕೂತಿದ್ದೆ. ಆ ತಾಳಿ ಕಟ್ಟೋದಕ್ಕೆ ಬರಬೇಕಾಗಿದ್ದ ಗಂಡು ನಾಪತ್ತೆ. ನಮ್ಮಪ್ಪ ನನ್ನ ನಾಯಿ ಮರಿ ಥರ ದರ ಅಂತ ಹೇಳ್ಕೊಂಡೋಗಿ ತಾಳಿ ಕಟ್ಸ್ಕೊಂಡು ಆ ಕ್ಷಣದಿಂದಲೇ ನಾನು ಅವ್ರಿಗೆ ಗಂಡ ಆಗಿದ್ದೀನಿ. ಆದ್ರೆ ಇವತ್ತಿನ ತನಕನು ಅವ್ರು ನನಗೆ ಗಂಡರಾಗಿಲ್ಲ. ನಾನು ತಾನೇ ಏನು ಮಾಡಲಿ? ನಿಮ್ಮ ಅಪ್ಪ ಮಾಡಿದ ತಪ್ಪಿಗೆ ನನ್ನ ಯಾಕೋ ಬೈತೀಯಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ತಂಬಿಗೆ ತಗೊಂಡು ನೆಟ್ಟಿಗೆ ತಂಜಾವೂರಿಗೆ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ರಂಗಮ್ಮ. ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡಾಗಿ ಹುಟ್ಟಿ ತಂಬಿಗೆ ಹಿಡ್ಕೊಂಡು ತಂಜಾವೂರಿಗೆ ಹೋಗ್ತೀನಿ ಅಂತಿದ್ಯಲ್ಲ, ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತೆಗಿ ನೀನ್ ಹೆಂಡತಿನ ಪಳಗಿಸಿ. ರಂಗಮ್ಮ, ಏನು ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬನ್ರಿ. ಆ ತುಕ್ ಹಿಡಿದ್ರೆ ಖಡ್ಗ ಹಿಡ್ಕೊಂಡು ಒಂದು ಜಿಲ್ಲೆನೇ ಪಳಸಕ್ಕಾಗಲ್ಲ, ಇನ್ನು ಹೆಂಡ್ತಿನ ಎಲ್ಲಿಂದ ಪಳಗಿಸ್ತೆ? ನಿನ್ ಹೆಂಡತಿನ ಮನೆಯಿಂದ ಆಚೆ ಓಡಿಸ್. ನನ್ನ ಹೆಂಡ್ತಿನ ನಾನೇನಾದ್ರೂ ಮನೆಯಿಂದ ಆಚೆ ಓಡಿಸ್ಬಿಟ್ರೆ ಏರಿಯಾ ಜನಗಳೆಲ್ಲ ನನ್ನನ್ನು ಏರಿಯಾದಿಂದ ಆಚೆ ಓಡಿಸ್ಬಿಡ್ತಾರೆ ಅಷ್ಟೇ. ಇನ್ನೊಂದು ಕೆಲಸ ಮಾಡಿ, ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟುಬಿಡು. ಜಾಜಿ ಹಬ್ಬಿ ಜಾಜಿ ಅಂತ ಏಕೋಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಅನ್ನಲ್ಲ ಕಣ್ರೆ, ಅನ್ನಲ್ಲ ಅಂದ್ರೆ ಅನ್ನಲ್ಲ ಅಷ್ಟೇ, ಅನ್ನಲ್ಲ. ಹಬ್ಬಿ ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರು ಒಳಗ್ ಬಂದಿದ್ರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ರೇ, ಆ ನೋ ಅಡ್ಮಿಷನ್ ಬೋರ್ಡ್ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಕಣ್ರೆ, ಹಗಲತ್ನಲ್ಲೆಲ್ಲ ನಮ್ಗೆ ಅಪ್ಲೈ ಆಗಲ್ಲ. ಆದ್ರೆ ನಿಮಗೆ ಆ ನೋ ಅಡ್ಮಿಷನ್ ಬೋರ್ಡ್ ಆಲ್ ಟೈಮ್ ಅಪ್ಲೈ ಆಗುತ್ತೆ. ಅದು ನಾನು ನಿಮ್ ಜೊತೆ ಬರೀ ಸ್ವಲ್ಪ ಹೊತ್ತು ಮಾತುಕತೆ ಆಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ನಂಗೆ ಪಾಕೆಟ್ ಮನಿಗೆ ಅಂತ 1000 ರೂಪೀಸ್ ಕೊಡಿ. 1,000 ತಗೊಳ್ಳಿ. ಹಬಿ, ನಾಳೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಸೊ ಗಿವ್ ಮಿ 3000. ಥ್ಯಾಂಕ್ ಯು. ಅದು ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು. ಅದೇನ್ ಮಾತಾಡ್ಬೇಕೋ ಮಾತಾಡಿ. 2 seconds ಟೈಮ್ ಕೊಡ್ತೀನಿ, ಆಮೇಲೆ ಹೋಗ್ತಾ ಇರ್ತೀನಿ. ಅದು ಜಾಸ್ತಿ ಜಂಬಲ್ತೀನಿ ಅವರೇ, ನನಗೆ ಡೈ ಡೈ ಡೈ. ಓ ಮೈ ಗಾಡ್, ಇನ್ನ ಸ್ವಲ್ಪ ದಿವಸ ಆದ್ರೆ ನಿಮ್ ಕೂದಲೆಲ್ಲ ಬೆಳ್ಳಗಾಗುತ್ತೆ. ಅದಕ್ಕೆ ಆಮೇಲೆ ಡೈ ಮಾಡಿಸ್ಕೊಳ್ಳಿ. ಅದೆಲ್ಲ ಕಂಡ್ರೆ, ಅದು ನೀವು ಡೈ
ಡೈ ನಾನ್ ಡೈ ಮಾಡಿಸ್ಕೋಬೇಕಾ? ಕಲರಿಂಗ್. ಓಕೆ ಓಕೆ 3000 ಕೊಡಿ, ನಾನು ಕಲರಿಂಗ್ ಮಾಡಿಸ್ಕೊತೀನಿ. ಅದೆಲ್ಲ ಕಂಡ್ರೆ ಡೈ ಡೈ ಮೈ ಗಾಡ್ ಹಬಿ, ನೀವು ನನ್ನ ರೂಮಿಗೆ ಬಂದು ಎಷ್ಟೊತ್ತಾಯ್ತು? ಜನ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪ್ಲೀಸ್ ಗೋ ಔಟ್. ಗಂಡ ಕಣ್ರಿ, ನಮ್ಮ ರೂಮಲ್ಲಿರುವಾಗ ನಮ್ಮ ಬಗ್ಗೆ ಯಾವನ್ನ ತಪ್ಪು ತಿಳ್ಕೊತಾರೆ? ಮಾತಾಡಿ. ಡೋಂಟ್ ಶೌಟ್. ಜನಕ್ಕೆ ನಾನು ಎಷ್ಟು ಸ್ಟ್ರಿಕ್ಟ್ ಅನ್ನೋದು ಗೊತ್ತು. ಯು ಪ್ಲೀಸ್ ಗೋ ಔಟ್. ಏನು ಯಜಮಾನ್ರೆ, ನಾನು 4 ವರ್ಷದಿಂದ ನೋಡ್ತಾನೆ ಇದ್ದೀನಿ, ನಿಮ್ ಕೈಲಿ ಏನು ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೋ. ನಾವು ನಮ್ಮ ಕಲ್ಪನಾ ಲೋಕದಲ್ಲಿ ನಮ್ಮ ಹೆಂಡ್ರ ಬೆಡ್ರೂಮ್ಗೆ ಹೋಗಿದ್ವಿ. ನಮ್ಮ ಮಾತೃಶ್ರೀ ರಂಗಮ್ಮ ಹೇಳ್ದಂಗೆ ಅವ್ರ ಹತ್ರ ಡಿವೋರ್ಸ್ ಕೇಳೋಣ ಅಂತ ಹೋದಾಗ್ಲೆಲ್ಲ ಚಂಪಚಮಲಿ ನನ್ನ ಬಾಯಿಂದ ಬರೀ ಡೈ ಡೈ ಅನ್ನೋ ಅಕ್ಷರ ಬರುತ್ತೆ ಕಣ, ಡಿವೋರ್ಸ್ ಅನ್ನೋ ಪದ ಬರೋದೇ ಇಲ್ಲ ಅಂತ. ಅಯ್ಯೋ, ಡೈವರ್ಸ್ ಅನ್ನಕ್ ಬರ್ಲಿಲ್ಲ ಅಂದ್ರೆ ವಿಚ್ಛೇದನ ಅನ್ನಿ, ಸೋಡಾ ಚೀಟಿ ಅನ್ನಿ, ಗುಡ್ ಬೈ ಅನ್ನಿ. ನೀನೇನೋ ಅಂತೀಯ, ನನಗೆ ಅನ್ನೋದಕ್ಕೆ ಒಂಥರ ಆಗುತ್ತೆ, ಒಂಥರ ಭಯ ಆದಂಗೆ ಆಗುತ್ತೆ ಕಣೆ. ಏ ಚಂಪಾ, ಆ ಪುಡಿನ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ನನ್ನ ಮಗನ ತಂದ್ಕೊಡೆ. ಹೋಗೆ. ರಂಗಮ್ಮ ಏನು ಪುಡಿಯೋದು? ಧೈರ್ಯದ ಪುಡಿ ಕಣೋ. ಒಂದೊಂದು ಸಲ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ನನಗೂ ಭಯ ಆಗ್ತಿತ್ತು. ಆಗ ಈ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿದು ಮಾತಾಡ್ತಿದ್ದೆ. ನಾನು ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋ. ಲೇ ಚಂಪಚಮಲಿ, ತಗೊಂಬರ್ತೀಯ, ಒಂಚೂರು ಎಕ್ಸ್ಟ್ರಾ ಪುಡಿ ಹಾಕೊಂಡು ತಗೊಂಬಾರೆ. ಏನು ಯಜಮಾನ್ರೆ, ತಗೊಳ್ಳಿ, ಇದನ್ನ ಕಣ್ಣು ಮುಚ್ಕೊಂಡು ಗಟ್ಟ ಅಂತ ಕುಡಿರಿ, ಮೂಲೆಯಲ್ಲಿ ಅಡ್ಕೊಂಡಿರೋ ಧೈರ್ಯ ಹೊರಗೆ ಬರುತ್ತೆ. ಮಗನೇ ಅಂತ ಬಂತು, ಏನೋ ಬಂದಂಗೆ ಆಗ್ತಾ ಇದೆ. ಬಿಡ್ಬೇಡ ಬಿಡ್ಬೇಡ. ಈಗ ನೀನು ಹೆಂಡತಿ ರೂಮ್ಗೆ ಹೋಗಿ ನೀನು ಬೇಕಾದ್ದನ್ನ ಪಡ್ಕೊ. ಹಬಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾಗೋಯ್ತಾ? ನೀವು ಬಿಡ್ರಿ, ಸಿಕ್ಕಾಪಟ್ಟೆ ಸೂಕ್ಷ್ಮ ನೀವು. ದೂರ ಯಾಕೆ ನಿಂತಿದ್ದೀರಾ? ಹತ್ರ ಬನ್ನಿ. ಇಲ್ಲೇ ಹೋಗಿ ತಾಕ್ಲಾಕ್ ಬಂದ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಆ ಡ್ರೀಮ್ ಎಲ್ಲ ಕಾಣಕ್ ಹೋಗ್ಬಿಡಿ, ಅಂತ ಸೀನ್ಗಳೆಲ್ಲ ಏನೂ ಇಲ್ಲ. ನೋಡಿ, ನೀವು ಕೋರ್ಟಲ್ಲಿ ಏನ್ ತಗೋಬೇಕು ಅಂತಿದ್ರಲ್ಲ, ಅದನ್ನ ನಾನು ಇಲ್ಲೇ ಕೊಡ್ತೀನಿ. ನಿಮ್ಗೆ ನಾನು ಡಿವೋರ್ಸ್ ಕೊಡ್ಬೇಕಾಗಿತ್ತಲ್ವಾ? ಅದಕ್ಕೆ ಲಾಯರ್ನ ಕನ್ಸಲ್ಟ್ ಮಾಡಿದ್ದು ಆಯ್ತು, ಪೇಪರ್ಸ್ ರೆಡಿ ಮಾಡಿದ್ದು ಆಯ್ತು, ಇದಕ್ಕೆ ನಾನು ಸೈನ್ ಮಾಡಿದ್ದು ಆಯ್ತು. ಟೇಕ್ ದಿಸ್ ಅಂಡ್ ಗುಡ್ ಬೈ. ಅಲ್ಲ ಕಣ್ರಿ, ಏನಿದು ಕೇಳಕ್ಕಿಂತ ಮುಂಚೆನೆ ಕೊಡ್ತಾ ಇದ್ದೀರಾ? ಗಂಡ ಕೇಳಿದಿನ ಕೊಡ್ಬೇಕಾದ್ದು ಸತಿ ಧರ್ಮ ಅಲ್ವಾ? ಅದಕ್ಕೆ ಕೊಡ್ತಾ ಇದೀನಿ. ಟೇಕ್ ದಿಸ್. ಗಂಡನಿಗೆ ವಿಚ್ಛೇದನ ಕೊಡೋದು ಸತಿ ಧರ್ಮ ಅಂತ ಯಾರು ಹೇಳಿದಾರೆ? ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ನನ್ಗೆ ಗೊತ್ತಿಲ್ವೇನ್ರಿ? ಅತ್ತೆ ಚಂಪನ್ ಹತ್ರ ಈ ವಿಷಯ ತಾನೇ ನೀವು ಟಾಕ್ ಮಾಡ್ತಾ ಇದ್ದಿದ್ದು. ಯಾರು ಹಂಗಂತ ಹೇಳಿದ್ದು? ಏನ್ ಜಾಗಕ್ಕೆ ಕರೆದಿದ್ದು? ಹಬಿಗೆ ಸ್ವಲ್ಪ ಆ ಮ್ಯಾಟ್ರ್ ಹೇಳ್ರ. ಬಾಬಾ, ನಾವು 3 ದಿನದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ನೀವು, ನಮ್ಮ ಅತ್ತೆಯವರು, ಚಂಪಾ, 3 ಜನ ನಮ್ಮ ಜಾಜತ್ತೆಗೆ ಡೈವರ್ಸ್ ಕೊಡೋದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀರಾ. ನಮಗೂ ಕೇಳಿ ಸಾಕಾಗೋಯ್ತು ಕೂಡ. ಅದಕ್ಕೆ ಕಷ್ಟಪಟ್ಟು ಜಾಜಿ ಅವ್ರನ್ನ ಒಪ್ಸಿ ಲಾಯರ್ ಹತ್ರ ಪೇಪರ್ನ ರೆಡಿ ಮಾಡಿಸಿ ಜಾಜಿ ಅವ್ರ ಹತ್ರ ಸೈನ್ ಹಾಕಿಸ್ಬಿಟ್ಟಿದೀವಿ. ನೀವೊಂದು ಸೈನ್ ಹಾಕಿದ್ರೆ ಸಾಕು. ನೀವ್ಯಾರೋ ಅವ್ರು ಯಾರೋ. ಒಂದು ಮಾಡ್ರು ಅಂದ್ರೆ 2 ಮಾಡ್ಬೇಕು ಅಂತ ಇದೀರಲ್ರ. ನಿಮ್ಮಿಬ್ರಿಗೆ ಏನಾದ್ರೂ ಬುದ್ಧಿ ಇದೆಯಲ್ರ? ಹಬಿ, ಅವ್ರನ್ನ ಯಾಕೆ ಬೀಟ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಅವರಿಬ್ರು ನಿಮ್ ಮನ್ಸಲ್ಲಿರೋ ಆಸೆನ ಕಾರ್ಯಗತ ಮಾಡಿದ್ದಾರೆ. ಹಾಗಾಗಿ ನೀವು ಇವರಿಬ್ರಿಗೂ ಟಿಪ್ಸ್ ಅಂತ $200 ಕೊಡಿ. ಅಲ್ಲ ಕಣ್ರಿ, ಅದು ಹಬಿ, ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ನಾನು ಕೊಟ್ಟಾಯ್ತು. ಪ್ಲೀಸ್ ಗೋ ಔಟ್. ಅಲ್ಲ ಕಣ್ರಿ, ಅಲ್ಲ ರೀ, ಅಲ್ಲ. ಅದು ಬಿಟ್ಲಾ, ಇನ್ಮೇಲೆ ಹಬಿ ಯಾವ ರೀತಿ ಚಡ್ಪಡಿಸ್ತಾರೆ ಅಂತ ವಾಚ್ ಮಾಡ್ರ. ಸುಮ್ಮನೆ ವಾಚ್ ಮಾಡಕ್ಕಾಗಿತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ಲ. ವೇಟ್, ಟೇಕ್ ದಿಸ್ 1000. ಮಗನೇ, ನೀನು ಕೇಳೋದಕ್ಕಿಂತ ಮುಂಚೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾಳೆ ಅಂದ ಮೇಲೆ ಇನ್ನೆಂಥ ಸುಪನಾತಿ ಸುಬ್ಬೀಲ್ಬೇಕು. ಏನು ಯಜಮಾನ್ರೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಬೇಗ ಲಾಯರ್ನ ಕರೆಸಿ ಎಲ್ಲ ಇತ್ಯರ್ಥ ಮಾಡಿಸ್ಬಿಡಿ. ಮಗನೇ, ನೀನು ಚಾಲು ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು. ನಮ್ಮ ವಂಶದಲ್ಲಿ 5 ಮದುವೆ ಆಗೋ ಅವಕಾಶ ಇದೆ. 1 ಹೋಗುತ್ತಲ್ಲ ಅಂತ ಯಾಕೋ ಯೋಚನೆ ಮಾಡ್ತೀಯಾ? 4 ಬರುತ್ತೆ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾರೆ ಅಂದ್ಮೇಲೆ ಆಯಮ್ಮಂಗೆ ಈ ಮನೆಯಲ್ಲಿರೋದಕ್ಕೆ ಜಾಗ ಕೊಡಬೇಡಿ. ಆದಷ್ಟು ಬೇಗ ಮನೆಯಿಂದ ಆಚೆ ಓಡಿಸಿ. ಕಡೆಯಲ್ಲೇ ಚಂಪಚಮಲಿ, ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ಅಂದ್ರೆ ಅವ್ರು ಭಯ ಬಿದ್ದು ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡು ನೋಡ್ಕೋಬಹುದು. ಮಾಡ್ತೀನಿ ಇದು. ಜಾತಿ ಚಂಪಲ್ತೀನಿ ಬನ್ರಿ ಇಲ್ಲಿ. ಹಬಿ, ಈ ಓಲ್ಡಿ ಮತ್ತೆ ವಿಲೇಜ್ಗಳು ಫಿಟ್ಟಿಂಗ್ ಇಟ್ಟಿದ್ದಕ್ಕೆ ತಾನೆ ನೀವು ನನ್ನ ಕರೆದಿದ್ದು. ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ನೀವೇ ವಿಚ್ಛೇದನ ಪೇಪರ್ಗೆ ಸೈನ್ ಹಾಕಿದ್ರಿ ಅಂದ ಮೇಲೆ 3 ತಿಂಗಳ ಮಟ್ಟಿಗೆ ನಾನು ಮತ್ತು ನೀವು ಒಂದೇ ಮನೆಯಲ್ಲಿ ಒಂದೇ ಕಡೆ ಇರೋ ಹಾಗಿಲ್ಲ. ಓ ಮೈ ಗಾಡ್, ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ? ಪತ್ರಕ್ಕೆ ಸೈನ್ ಹಾಕ್ತವ್ರು ನೀವು ಆದ್ರಿಂದ
ಸತ್ಯ ನೀವೇ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನಮಗೆ ಏನಾದ್ರೂ ಅನುಮಾನ ಇತ್ತು ಅಂದ್ರೆ ನಿಮ್ಮ ಕಡೆಯ ಲಾಯರ್ ಸಾಹೇಬ್ರು ಕೇಳಿ ನೋಡಿ. ಅಣ್ಣಯ್ಯ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಅಣ್ಣ ಅತ್ತಿಗೆ ಜಗಳದಲ್ಲಿ ನನ್ನ ಪಾಲಿನ ಆಸ್ತಿಗೆ ಏನಾದ್ರೂ ಕಲ್ಬಿಟ್ರೆ ನಾನ್ ಸುಮ್ಮನೆ ಇರಲ್ಲ. ಯಾವನ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು? ನಾನು ಇಲ್ಲೇ ಬಿದ್ದಿರ್ತೀನಿ, ನನ್ನ ಪಾಲಿನ ಆಸ್ತಿನ ನಿನಗೆ ಕೊಟ್ಟು ಬಿಡ್ತೀನಿ. ಅದನ್ನೆಲ್ಲ ನೀವು ಒಬ್ಬಳೆ ಅನುಭವಿಸಿ ಸಾಯಿ ನಾಯಿ. ಅಜಿತ್ಗೆ ಒಬ್ರೇ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಜೊತೆ ನೀನು ಹೋಗ್ಬಿಡು. ತಂಗಿ ಅವ್ವ, ಇನ್ನು ಎರಡು ನಿಮಿಷ ಬಿಟ್ಕೊಂಡು ಮತ್ತೆ ಇದೇ ಜಾಗಕ್ಕೆ ಬರ್ತೀನಿ. ಅಷ್ಟರಲ್ಲಿ ಗಿಳಿ ಹೆಸರು ಕಲರ್ ಟಿ ಶರ್ಟ್ ಹಾಕೊಂಡಿದಾರಲ್ಲ, ಅವ್ರಲಿಂದ ಜಾಗ ಖಾಲಿ ಮಾಡಿರ್ಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಕೆಂಪು ರಕ್ತದ ಕೋಡಿನೇ ಹೊಡೆದು ಪದ್ದು ಬಿಟ್ಲ ಹಬಿ ನನ್ನ ಮನೆಯಿಂದ ಆಚೆ ಹಾಕೋಕ್ಕಿಂತ ಮುಂಚೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಮಸಾಲೆ ದೋಸೆಗೆ 200 ರೂಪಾಯಿ ಯಾರು ಕೊಡ್ತಾರೆ? ಹಬಿ ಒಬ್ರಿಗೆ ಆಟ ಆಡ್ಸಕ್ ಬರೋದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೋಡಿ ಏನಾಗುತ್ತೆ ಅಂತ. ಸ್ವಲ್ಪ ದಿನಕ್ಕೋಸ್ಕರ ಮಸಾಲೆ ದೋಸೆಗೆ ಅಂತ ಒಂದು 400 ರೂಪಾಯಿ ಕೊಟ್ಟು ಹೋಗ್ಬಾರ್ದೆ? ಅಲ್ಲ ಕಣೋ ಶೇಖರ, ನಿನ್ ಹೆಂಡತಿ ನಿಮ್ಮ ಅಪ್ಪ ಅಮ್ಮನ ಕುಲಿದು ಮುಕ್ಕುತ್ತಾ ಇದ್ಲು. ನಿನ್ನ ಕ್ಯಾಲೆ ಅಂತಿರ್ಲಿಲ್ಲ. ಅಂಥವ್ಳಿಗೆ ನೀನ್ ಯಾಕೋ ಡೈವರ್ಸ್ ಕೊಟ್ಬಿಟ್ಟೆ? ನಾನು ಹೇಳ್ತೀನಿ, ಹೀಗೆ ಬಿಟ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಅನ್ಸ್ತು. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಭಿಕ್ಷುಕರ ವೇಷ ಹಾಕಿಸಿ ಅವರು ಭಿಕ್ಷೆ ಬೇಡೋ ಥರ ಫೋಟೋ ತೆಗೆಸಿ ಜಡ್ಜ್ ಮುಂದಿಟ್ಟೆ. ಜಡ್ಜ್ ಅದನ್ನು ನೋಡಿ ಕಣ್ಣೀರಿಟ್ಟು ಅತ್ತೆ ಮಾವನಿಗೆ ಮರ್ಯಾದೆ ಕೊಡ್ದಿರೋ ಸೊಸೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅಂತ ಹೇಳಿ ಡೈವರ್ಸ್ ಕೊಟ್ಬಿಟ್ಟ. ಐಡಿಯಾ ಬೊಂಬಾಟಾಗಿದೆ. ನಾನು ಹಂಗೆ ಮಾಡ್ತೀನಿ, ನೀನು ರೆಡಿ ಆಗ. ಮನೆ ಬಿಟ್ಟು ಬಂದ್ಬಿಟ್ಟಿಯಾ? ಯಾರಿಗೂ ಹೇಳಿಲ್ಲ ಮನೆ ಬಿಟ್ಟು ಬಂದಿದ್ದೀನಿ. ಅವ್ರ ಹತ್ರ ಯಾರು ಹೇಳ್ತಾರ ರೂಪ? ಸಣ್ಣ ರೀಸನ್ಗೂ ಸ್ಕೋಲ್ಡ್ ಮಾಡ್ತಾನೆ ಇರ್ತಾರೆ. 4 ದಿನ ಹೊರಗಿದ್ರೆ ಫಿಯರ್ ಬಂದು ಸಾರಿ ಕೇಳ್ತಾರೆ. ಗಂಡ ಸಾರಿ ಕಂಡ ಸುಮ್ಮನೆ ಆಗ್ಬಿಟ್ರೆ ನೋ ಚಾನ್ಸ್. ನನ್ನ ಹಬಿ ನನ್ ಕಂಡ್ರೆ ಹೆದರ್ಕೊಂಡು ಗಡ 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 ನಡಕ್ ಸಾಯ್ತಾರೆ. ನೋಡ್ತಾ ಇರು, ಈಗ್ಲೋ ಆಗ್ಲೋ ಒಂದ್ ಫೋನ್ ಮಾಡೇ ಮಾಡ್ತಾರೆ. ನಾನು ಹೇಳಿಲ್ವಾ ಹಬಿ ನನಗೆ ಸಾರಿ ಕೇಳೋದಕ್ಕೆ ಅಂತ ಫೋನ್ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನೀನ್ ಯಾಕೆ ರಿಸೀವ್ ಮಾಡ್ತೀಯಾ? ಆರಾಮಾಗಿ ಕುತ್ಕೊಳ್ಳೆ. ಜಾಜಿ, ಅದು ನಮ್ಮನೆಗೆ ಬಂದಿರೋ ಫೋನು. ನಮ್ಮ ಪೈಕಿನೇ ಯಾರಾದ್ರೂ ಫೋನ್ ಮಾಡಿರ್ಬಹುದಲ್ವಾ? ನೋ ಚಾನ್ಸ್. ನನ್ನ ಹಬಿ ನನ್ನ ಮೊಬೈಲ್ಗೆ ಟ್ರೈ ಮಾಡಿದ್ರು, ನಾನು ಪಿಕ್ ಮಾಡಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಫೋನ್ ಮಾಡಿದ್ದಾರೆ. ಯಾವುದಕ್ಕೂ ಒಂದ್ಸಲ ನೋಡ್ಬಿಡ್ತೀನಿ. ಸರಿ ಬಿಡು, ನಾನು ಇಷ್ಟು ಹೇಳಿದ್ಮೇಲೆ ನಿನ್ನ ನಂಬಿಕೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಗೋ ಅಂಡ್ ರಿಸೀವ್. ಹಲೋ, ನಾನು ರೂಪಾ, ನೀವ್ಯಾರು? ಓ ಶೈಲಜಾ, ಏನ್ ಸಮಾಚಾರ? ಓ ಜಾಜಿ ಮ್ಯಾಟರಾ? ಹೌದಾ? ಛೀ, ಅಷ್ಟೊಂದು ಹೋಪ್ಲೆಸ್ಸಾ? ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ಇವಳು ತಂದೇನು ತಪ್ಪಿಲ್ಲ ಅನ್ನೋ ಥರ ತನ್ನ ಮೂಗಿನೆರಕೆ ಮಾತಾಡ್ತಾ ಇದ್ದಾಳೆ. ಹಾ, ಹಾಗೂ ಅಂದ್ರ? ಓ ಸರಿ ಸರಿ, ಅವಳಿಗೆ ತಿಳಿಸ್ತೀನಿ. ಏನಂತೆ ರೂಪಾ? ಜಾಜಿ, ನೀನ್ ಯಾಕೋ ಕಾಂಟ್ರವರ್ಸಿ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ಯಾ ಅನಿಸ್ತಾ ಇದೆ. ವಾಟ್? ನಾನಾ? ಮತ್ತಿನ್ನೇನು, ಗಂಡನ್ ಬಿಟ್ಟೆ, ಅತ್ತೆನ್ ಬಿಟ್ಟೆ, ಮನೆ ಬಿಟ್ಟೆ. ಈ ವಿಷಯ ಎಲ್ಲಿವರೆಗೂ ಹೋಗಿದೆ ಗೊತ್ತಾ? ಎಲ್ಲಿಗೆ ಬೇಕಾದ್ರೂ ಹೋಗಿರ್ಲಿ, ಐ ಡೋಂಟ್ ಕೇರ್. ಬಟ್ ಜಾಜಿ, ನೀನು ಮಹಿಳಾ ಸಂಘದ ಪ್ರೆಸಿಡೆಂಟು. ಸೊ ವಾಟ್? ಸಂಘದವರು ನಿನ್ನ ಸಂಘದಿಂದ 1 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀನ್ ಮಾಡೋ ಎಲ್ಲಾ ಸ್ಪೀಚ್ನು ಕ್ಯಾನ್ಸಲ್ ಮಾಡಿದ್ದಾರೆ. ವಾಟ್? ಇನ್ಮೇಲೆ ನಾನು ಯಾವ ಸ್ಪೀಚ್ನು ಮಾಡೋ ಹಾಗಿಲ್ವಾ? ಆಕ್ಚುಲಿ ಸ್ಪೀಚೇ ನನ್ನ ಲೈಫು. ಅಷ್ಟೇ ಅಲ್ಲ ಜಾಜಿ, ಇನ್ನು ನಿನ್ ಬಗ್ಗೆ ಏನೇನ್ ಹೇಳಿದ್ರು ಗೊತ್ತಾ? ಏನೇನು ಹೇಳಿದ್ರು? ಜಾಜಿ ಅಂತ ಸೊಸೆ ಇದ್ರೆ ದೊಡ್ಡವ್ರಿಗೆ ಯಾರಿಗೂ ಮನೇಲಿ ನೆಮ್ಮದಿ ಇರೋದಿಲ್ಲ, ಯಾರು ಅವಳನ್ನ ಫಾಲೋ ಮಾಡಬೇಡಿ, ಶಿ ಇಸ್ ಅ ವಿಕೆಟ್ ಲೇಡಿ ಅಂದ್ರು. ನನ್ನನ್ನ ವಿಕೆಟ್ ಲೇಡಿ ಅಂದ್ರ? ಸಾಫ್ಟ್ ಆಗಿರ್ಲಿ ಅಂತ ನಾನು ವಿಕೆಟ್ ಆದ್ರೆ, ಆಕ್ಚುಲಿ ಅವ್ರು ನಿನ್ನ ಕ್ರಿಕೆಟ್ ಲೇಡಿ ಅಂದ್ರು. ಹಲೋ, ಜಾಜಿ ಸ್ಪೀಕಿಂಗ್. ಜಾಜತ್ಗೆ ನಾನು ವಿಟ್ಲ ಮಾತಾಡ್ತಾ ಇರೋದು. ಬಿಡ್ಲಾ? ಏನ್ ನಡೀತಾ ಇದೆ ಅಲ್ಲಿ? ಜಾಜತ್ಗೆ ಇಲ್ಲಂತೂ ನಿಮ್ಮ ವಿರುದ್ಧ ಸಿಕ್ಕಾಬಟ್ಟೆ ಮಸಳ ನಡೆಸ್ತಾ ಇದ್ದಾರೆ. ಹೌದು, ಸೊಸೆ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಮಗ ಅದನ್ನು ಡೈವರ್ಸ್ಗೆ ಅಪ್ಲೈ ಮಾಡಿದಂತೆ. ಡೈವರ್ಸ್ ಸಿಕ್ಬಿಟ್ಟಿದೆ. ಇಲ್ಲೂ ಹಾಗೆ ಮಾಡ್ತೀವಿ ಅಂತ ಮಾತಾಡ್ಕೋತಾ ಇದ್ದಾರೆ. ನೀವು ಅತ್ತೆನ ಸರಿಯಾಗಿ ನೋಡ್ಕೋತಾ ಇಲ್ಲ,
ಗಂಡನ ಸರಿಯಾಗಿ ನೋಡ್ಕೊತಾ ಇಲ್ಲ ಅಂತ ನಮ್ಮ ಭಾವ ಏನಾದ್ರು ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಡೈವರ್ಸ್ ಸಿಕ್ಬಿಡುತ್ತೆ ಅಂತ ಮಾತಾಡ್ಕೊತಾ ಇದ್ದಾರೆ. ಡೈವರ್ಸ್ ತಗೊಂಡು ಆಮೇಲೆ ಏನ್ ಮಾಡ್ತಾರಂತೆ? ಆಮೇಲೆ ಏನ್ ಮಾಡೋದು, ಆ ಚಂಪನ ನಮ್ಮ ಭಾವನೆ ಕೊಟ್ಟು ಮದುವೆ ಮಾಡ್ತಾರಂತೆ. ಆ ಖುಷಿನಲ್ಲಿ ಆ ಚಂಪ ಏನು ಬೀಗುತ್ತಾ ಇದ್ದಾಳೆ ಗೊತ್ತಾ? ಅದಕ್ಕೆ ನಿಮಗೆ ಶನಿ ಕಾಟ ಶುರುವಾಗಿದೆ ಅಂತೆ. ಜಾಜಿ ಏನಾಯ್ತು? ರೂಪಾ, ನನ್ಗೆ ನಮ್ಮ ಅತ್ತೆನೇ ರಿವರ್ಸ್ ಆಗ್ಬಿಡಿದಾರೆ ಕಡೆ. ನಿಮ್ಮ ಅತ್ತೆ ಮಾತ್ರ ಅಲ್ಲ, ಇಡೀ ಸಮಾಜನೇ ರಿವರ್ಸ್ ಆಗಿದೆ. ಮಹಿಳಾ ಸಂಘನೂ ರಿವರ್ಸ್ ಆಗಿದೆ. ನನ್ನ ಹಬ್ಬಿ ಕೋರ್ಟಲ್ಲಿ ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದ್ದಾಳೆ. ನನ್ನ ತಾಯಿನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಡಿವೋರ್ಸ್ ಸಿಕ್ಬಿಡುತ್ತಂತೆ. ಅಲ್ಲಿಗೆ ನಿನ್ ಕತೆ ಮುಗೀತು. ನಿಮ್ಮ ಅತ್ತೆ ಮನೇಲೂ ಜಾಗ ಇಲ್ಲ, ಮಹಿಳಾ ಸಂಘದಲ್ಲೂ ಜಾಗ ಇಲ್ಲ. ಸ್ವಲ್ಪ ದಿನ ಆದ್ರೆ ನಮ್ಮ ಮನೇಲಿ ಜಾಗ ಇರಲ್ಲ. ನಾನು ನನ್ನ ಅತ್ತೆ ಸೇವೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಬಿಟ್ರೆ? ಹಾಗೆ ಪ್ರೂವ್ ಮಾಡಿದ್ರೆ ಅವ್ರು ಬಂದು ಸ್ವಲ್ಪ ಕರಗಬಹುದೇನೋ. ಸರಿ, ಹಾಗಾದ್ರೆ ನನ್ನ ಅತ್ತೆ ಸೇವೆನ ಚೆನ್ನಾಗಿ ಮಾಡಿ ಇಂಥ ಸಸ್ಯ ಪಡಿಯೋದಕ್ಕೆ ಈ ಅತ್ತೆ ಪುಣ್ಯ ಮಾಡಿರ್ಬೇಕು ಅಂತ ಜನಗಳೆಲ್ಲ ಟಾಕ್ ಮಾಡ್ಕೋಬೇಕು. ಆ ರೀತಿ ಸೇವೆ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ಹೇಳಲ್ಲ, ಮನೆಗೆ ಹೋಗಿ ಸೇವೆ ಮಾಡಿ ತೋರಿಸ್ತೀನಿ. ಜಾಜತ್ಗೆ ನೀವು ಹೇಳಿದಾಗೆ ಮೆಟ್ಲ ಮೇಲೆ ಸೋಪ್ ನೀರು ಹಾಕಿ ರೆಡಿ ಮಾಡಿದ್ದೀವಿ. ಮೆಟ್ಲು ಇಳ್ಕೊಂಡು ಬರ್ತಾರೆ, ಜಾರು ಬಿದ್ದು ಕಾಲ್ ಜೊತೆ ಸೊಂಟನು ಮುರ್ಕೋತಾರೆ. ಮತ್ತೆ ಸೇವೆನ ಚೆನ್ನಾಗಿ ಮಾಡ್ಬೋದು. ಅದನ್ನ ಚೆನ್ನಾಗಿ ಶೂಟ್ ಮಾಡಿ ಅತ್ತೆ ಸೇವೆನ ನಾನ್ ಚೆನ್ನಾಗಿ ಮಾಡ್ದೆ ಅನ್ನೋದಕ್ಕೆ ಒಂದು ಪ್ರೂಫ್ ಸಿಗುತ್ತೆ. ಸೋಪ್ ನೀನು ಲೇ ಚಂಪ, ಮೆಟ್ಲ ಮೇಲೆ ಸೋಪ್ ನೀರು ಹಾಕ್ಬಿಟ್ಟು ಒಲಿಸ್ತೆ ಹಾಗೆ ಬಿಟ್ಟಿದೆಯಲ್ಲೇ. ಮತ್ತೆ ಈ ಸೋಪ್ ನೀರ್ನ ನಾನ್ ಚೆಲ್ಲಿರೋದಲ್ಲ, ನಿಮ್ ಕೈಕಾಲು ಮುರಿಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ. ರಮೇಶ್, ನೀನ್ ಹೇಳ್ತಿರೋದೇನೋ ನಾವು ಬೇಕು ಅಂದ್ರೆ ಚೆಲ್ಲಿದೀವಿ ಅಂತನಾ? ಅತ್ತೆ ಹಾಗೇನಿಲ್ಲ ಅತ್ತೆ, ಅಕಸ್ಮಾತ್ ಚೆಲ್ಲಿದೆ ಅಷ್ಟೇ. ನೀವು ನಿಮ್ ಪಾಡಿಗೆ ಮೆಟ್ಲು ಇಳ್ಕೊಂಡು ಬರ್ತಾ ಇರಿ. ಅಕಸ್ಮಾತ್ ನೀವು ಜಾರ್ ಬಿದ್ದು ಕಾಲ್ ಮುರ್ಕೊಂಡಿದ್ದಾದ್ರೆ ನಿಮ್ಮ ಸೇವೆಗೆ ನಾನು ನಿಮ್ಮ ಸೊಸೆ ಸದಾ ಸಿದ್ಧ. ಬನ್ನಿ ಬನ್ನಿ ಬನ್ನಿ. ನನ್ನ ಸೇವೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದೀಯಾ? ಎಂಥ ಸ್ಕೆಚ್ಗೂ ಬಲಿಯಾಗೋಳಲ್ಲ ಈ ಲಂಗಮ್ಮ. ನಿಮ್ಮ ಮಾವನ ಕೈಲೇ ನನ್ನ ಬೀಳ್ಸ್ಕೊಳಕ್ ಆಗ್ಲಿಲ್ಲ, ಇನ್ನು ನಿಮಗ್ ಬಿದ್ದು ಬಿಡ್ತೀನ. ನೋಡ್ತಾ ಇರು ಹ್ಯಾಂಗ್ ನಡ್ಕೊಂಡು ಬರ್ತೀನಿ ಅಂತ. ಅತ್ತೆ ಬೀಳ್ಲೇ ಇಲ್ವಲ್ಲೋ? ಬೀಳ್ದಿದ್ರೆ ಅಂತೆ, ಬೀಳ್ಸಿದ್ರೆ ಆಯ್ತು. ನನಗೆ ಗೊತ್ತಿತ್ತು ನೀವೆಲ್ಲ ಸೇರ್ಕೊಂಡು ಏನು ಆಟ ಆಡ್ತಿದ್ದೀರಾ ಅಂತ. ನನ್ನ ಬೀಳ್ಸಕ್ಕೆ ನಿಮ್ಮ ಹಣೆನೂ ಬಂದಿಲ್ಲ. ಯಾರಪ್ಪ ಪುಣ್ಯಾತ್ಮಕ್ಕೆ ನೀರು ಕೊಟ್ಟಿದ್ದು? ಇನ್ಯಾರು ಕೊಡ್ತಾರೆ? ನಿಮ್ ಸೊಸೆನೆ. ದಾಹ ಆದಾಗ ವಾಟರ್ ಕೊಡೋಳು ನಾನೇ, ಬೆಳಗ್ಗೆ ತಿಂಡಿ ಕೊಡೋಳು ನಾನೇ, ನೈಟ್ ಆದಾಗ ರಗ್ ಹೊಚ್ಚಿ ಮಲಗಿಸೋಳು ನಾನೇ. ಯಾವಾಗ್ಲೂ ನಿಮ್ ಸೇವೆ ಮಾಡೋಳೆ ನಿಮ್ ಸೊಸೆನೆ. ಈ ಕೆಲಸಗಳನ್ನೆಲ್ಲ ಯಾವತ್ತಮ್ಮ ಮಾಡಿದೀಯಾ? ಅತ್ತೆ, ನಿಮ್ಗೆ 60 years ಆಯ್ತಲ್ಲ, ಅರಳು ಮರಳು ಎಲ್ಲ ಮರ್ತು ಹೋಗಿರ್ತೀರಾ. ಯಾವಾಗ್ಲೂ ಸೇವೆ ಮಾಡೋ ಸೊಸೆ ನಾನೇ. ಪದ್ದು ಬಿಟ್ಲಾ ಶೂಟ್ ಮಾಡ್ಕೊಂಡ್ರೇನೋ? ಅದು ಜಾಜತ್ಗೆ ಸೀನು ತುಂಬಾ ಚೆನ್ನಾಗಿತ್ತಲ್ಲ, ನೋಡ್ತಾ ಮೈ ಮರ್ತ್ಬಿಟ್ವಿ. ಇವಾಗ ಶೂಟ್ ಮಾಡ್ತೀವಿ. ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್, ಫಾಲೋ ಮೀ. ನಡೆಯು. ಪಾಪಿಗಳು, ನಕ್ಷತ್ರಕ್ಕೆ ನಂಗೆ ಹಿಂಸೆ ಕೊಡ್ತಾ ಇದ್ದಲ್ಲ. ಅಯ್ಯೋ, ಈ ಮರ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸ್ತಾ ಇರೋದು ಮರ ಅಲ್ಲ, ನಾನು. ಯಾರು? ನಿಮ್ ಸೊಸೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಏನ್ರಿ ಇದು ಏಕಾಏಕಿ ಸನ್ಯಾಸಿ ಮನೆ ಬಂದ್ಬಿಟ್ರೆ? ನಾನು ಗೃಹಿಣಿ ಕಂ ಸನ್ಯಾಸಿನಿ. ನನಗೆ ಗುರುಗಳಿಂದ ಜ್ಞಾನೋದಯವಾಗಿದೆ. ಏನಂತ ಬೋಧನೆ ಮಾಡಿದ್ರು? ಅತ್ತೆ ಸೇವೆ ಮಾಡಿದ್ರೆ 100 ವರ್ಷಗಳಲ್ಲಿ ಮಾಡಿದ ಪಾಪ ಕಳೆದು ಹೋಗುತ್ತಂತೆ. ಗಂಡನ ಸೇವೆ ಮಾಡಿದ್ರೆ 100 ವರ್ಷಗಳಲ್ಲಿ ಮಾಡಿದ ಪಾಪ ಕಳೆದು ಹೋಗುತ್ತಂತೆ. ಹಾಗಾಗಿ ನಾನು ನಿಮ್ಗಳ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇನ್ಮೇಲೆ ಈ ಕಾಲುಗಳು ನಿಮ್ಮವಲ್ಲ, ನನ್ನವು. ಈ ಕಾಲುಗಳು ನನ್ನವು. ಅಯ್ಯ ನನ್ನವು. ಅಯ್ಯ
ಏನೇ ಗಿಲಿಟ್ ಮಾತುಗಳನ್ನೆಲ್ಲ ನಂಬೇಡಿ. ನಿಮ್ಮ ಹೆಂಡ್ರು ನಾಟಕ ಮಾಡ್ತಾ ಇದಾರೆ. ಅಭಿ, ಪುರಾಣ ಪುಣ್ಯಕಥೆಗಳಲ್ಲಿ ಎಷ್ಟು ಜನ ತಪ್ಪು ಮಾಡಿಲ್ಲ, ಅವ್ರನ್ನ ಕ್ಷಮಿಸೇ ಇಲ್ವಾ? ಅಂಥದ್ರಲ್ಲಿ ನಾನು ನೀವು ಯಾರು ಅಭಿ? ಯಾಕಷ್ಟಿತ್ತು ಮಾನವರು. ನಾನು ಮಾಡಿರೋ ಸಣ್ಣ ತಪ್ಪನ್ನ ಕ್ಷಮಿಸೋ ಅಷ್ಟು ದೊಡ್ಡ ಗುಣ ನಿಮ್ಮಲ್ಲಿಲ್ವಾ? ಅಭಿ ಪ್ಲೀಸ್, ನೀವು ನನ್ನ ಕ್ಷಮಿಸ್ಲೇಬೇಕು. ಪ್ಲೀಸ್ ಅಭಿ ಪ್ಲೀಸ್. ಇಲ್ಲ ಅಂದ್ರೆ ಈ ರುದ್ರಾಕ್ಷಿ ಮಾಲೆಯಲ್ಲಿ ನೇಣು ಹಾಕೊಂಡು ಆಕ್ಷಿ ಆಕ್ಷಿ ಹಾಕೊಂಡು ಸತ್ತಾಗ್ತೇನೆ. ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳಿ ಕಲ್ಲಿನಂತ ನನ್ನ ಹೃದಯ ಹಂಗಂಗೆ ಕರ್ಗೋಗ್ಬಿಡ್ತು. ಡಿವೋರ್ಸ್ ಪೇಪರ್ ಎಲ್ಲಿದೆ? ಇಲ್ಲೇ ಇಟ್ಟಿದ್ದೀನಿ ಕಣ್ರಿ. ಇನ್ನೇನೋ ಲಾರಿ ಕೊಡ್ಬೇಕಂತ ಹೋಗ್ತಾ ಇದ್ದೆ. ಅಭಿ, ನೀವು ನನಗೆ ಡಿವೋರ್ಸ್ ಕೊಡಿ, ಯಾರನ್ನ ಬೇಕಾದ್ರೂ ಮ್ಯಾರೇಜ್ ಮಾಡ್ಕೊಳ್ಳಿ. ಆದ್ರೆ ನಾನು ಇಲ್ಲೇ ಸಾಯೋವರೆಗೂ ಚರಣದಾಸಿಯಾಗಿ ನಿಮ್ಮ ಪಾದ ಸೇವೆ ಮಾಡ್ಕೊಂಡಿರಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿ. ಆಗಲ್ಲಪ್ಪ, ನಮ್ಮ ಕಡೆ ಆಗಲ್ಲ. ಬಗ್ಗೆ ಆಗಲ್ಲ. ಬರೀ ಜಗಳ ತತ್ತಕ್ಕೆ ಕೊಡ್ತೀಯಲ್ಲ ರೀ. ನೀವು ಇಷ್ಟ ಹೇಳಿದ್ರಲ್ಲ, ನನಗೆ ಇನ್ನೇನು ಬೇಡ್ರಿ. ನೀವು ಜೀವನ ಪರ್ಯಂತ ನನ್ನ ಜೊತೆ ಇಟ್ಬಿಡಿ. ನನ್ನ ಜೊತೆ ಇರಿ ಅಂದ್ರೆ ಸುಮ್ಮನೆ ನಾನು ನಿಮ್ಮ ಪಡಿ ನೀವು ಇದ್ಬಿಡಿ, ನನ್ನ ಪಡಿ ನಾನು ಇರ್ತೀನಿ, ಅಷ್ಟು ಸಾಕು. ಯಾವ ನನ್ನ ಮಗನಿಗೆ ಬೇಕ್ರಿ ವಿಚ್ಛೇದನ? ಇಲ್ಲ ನೋಡ್ರಿ, ವಿಚ್ಛೇದನ ಪೇಪರ್ ಇಲ್ಲೇ. ಮಕ್ಕಳು ನೋಡ್ರಿ, ನೋಡ್ರಿ, ನೀವು ನನ್ನ ಜೊತೆ ಇದ್ರೆ ಸಾಕು. ನೋಡ್ರಿ ಅರ್ಧ ಥ್ಯಾಂಕ್ ಯು ವೆರಿ ಮಚ್. ಲಾಯರ್ ಫೀಸು ಎಷ್ಟು ಕೇಳಿದ್ರು? 50,000 ರೂಪಾಯಿ, 1 ರೂಪಾಯಿ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ರಿ. ಅದಕ್ಕೆ ಯಾವ್ದಕ್ಕೆ ಇರಲಿ ಅಂತ ನಾನು 50,000 ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ 50,000ನ ನನಗೆ ಕೊಡಿ. ಯಾಕೆ ಹೇಳಿ? ಕೊಡಿ ಹೇಳ್ತೀನಿ. ಮನೆ ಪರಿವರ್ತನೆ ಆಗಿ ಕೊಟ್ಬಿಡ್ತೀನಿ. ಈ 50,000ನ ನಾವಿಬ್ರೆ ಹನಿಮೂನ್ಗೆ ಹೋಗಕ್ಕೆ ಅಂತ ಎತ್ತಿರ್ತೀನಿ. ವರ್ರೆ ಎಲ್ಲರಿದ್ರಿಗೆ ಈ ಥರ ಮಾತಾಡ್ತಿರೋ ನಂಗೆ ನಾಚಿಕೆ ಆಗುತ್ತೆ. ನಾಳೆ ಹೋಗ್ಲಿ ಅಲ್ಲಿಗೆ ಯಾವತ್ತು ಹೋಗೋಣ ಅಂತ ಹೇಳ್ಬಿಡ್ರಿ. ಧ್ಯಾನದಲ್ಲಿ ಕುಳಿತಿರುವಂತ ನಮ್ಮ ಗುರುಗಳು ಹಿಮಾಲಯದಿಂದ ವಾಪಸ್ ಬಂದು ನನಗೆ ಆಶೀರ್ವಾದ ಮಾಡಿದ ತಕ್ಷಣ ಹೋಗೋಣ. ಈ ಮಳೆಗಾಲದಲ್ಲಿ 70 ಸಿಕ್ಕುಂಟ್ನ ಯಾವಾಗ ವಾಪಸ್ ಬರ್ತಾರಂತೆ? 5 ವರ್ಷ ಆದ್ಮೇಲೆ.